ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವಿಗೆ ಕಾರಣವಾದಂತಹ ಬಾರಾಮತಿ ವಿಮಾನ ಅಪಘಾತದ ಕಾರಣವನ್ನ ನಿರ್ಧರಿಸೋಕೆ ಸಂಪೂರ್ಣ ತನಿಖೆ ನಡೀತಾ ಇದೆ ಅಂತ ಮಹಾರಾಷ್ಟ್ರ ಪೊಲೀಸರು ಬುಧವಾರ ತಿಳಿಸಿದ್ದಾರೆ. ಪತನದ ಸ್ಥಳದಲ್ಲಿ ಅವಶೇಷಗಳ ಸ್ಥಳ ಮತ್ತು ಸ್ಥಿತಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಲಾಗುವುದು ಮತ್ತು ಛಾಯಾಚಿತ್ರಗಳನ್ನ ತೆಗೆದುಕೊಳ್ಳಲಾಗುವುದು. ಇದರಿಂದ ವಿಮಾನದ ವೇಗ ಮತ್ತು ಡಿಕ್ಕಿಯ ಕೋನವನ್ನ ನಿರ್ಧರಿಸಬಹುದು ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆ ಒಂದು ಪೆಟ್ಟಿಗೆ ಸಿಕ್ಕರೆ ವಿಮಾನ ದುರಂತದ ಸತ್ಯ ಬಯಲಾಗುತ್ತೆ. ಹೌದು, ಹಾರಾಟದ ಸಮಯದಲ್ಲಿ ವಿಮಾನದ ತಾಂತ್ರಿಕ ಸ್ಥಿತಿ ಮತ್ತು ಅದು ಹಾರಾಟಕ್ಕೆ ಯೋಗ್ಯವಾಗಿದೆಯಾ ಅಥವಾ ಇಲ್ಲವೇ ಅನ್ನೋದನ್ನ ನಿರ್ಧರಿಸೋಕೆ ಕಪ್ಪು ಪೆಟ್ಟಿಗೆಯನ್ನ ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕಾಕ್ಪಿಟ್ ನಲ್ಲಿರುವಂತಹ ಧ್ವನಿ ರೆಕಾರ್ಡಿಂಗ್ ಪೈಲಟ್ಗಳ ನಡುವಿನ ಕೊನೆಯ ಕ್ಷಣದ ಸಂಭಾಷಣೆಗಳು ಮತ್ತು ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನ ಒದಗಿಸುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಪಘಾತದ ಕಾರಣವನ್ನ ನಿರ್ಧರಿಸೋಕೆ ವಾಯು ಸಂಚಾರ ನಿಯಂತ್ರಣದೊಂದಿಗೆ ಪೈಲಟ್ಗಳ ಸಂವಹನದ ದಾಖಲೆಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಇದಲ್ಲದೆ ಹವಾಮಾನ, ರನ್ವೇ ಪರಿಸ್ಥಿತಿಗಳು ಮತ್ತು ಗಾಳಿಯ ದಿಕ್ಕಿನಂತಹ ಬಾಹ್ಯ ಅಂಶಗಳನ್ನ ಸಹ ತನಿಖೆಯಲ್ಲಿ ಸೇರಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ವಿಮಾನದ ವಿವರಗಳ ಪ್ರಕಾರ ಬುಧವಾರ ಬೆಳಗ್ಗೆ ಬಾರಾಮತಿಯಲ್ಲಿ ನಡೆದಂತಹ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ 6 ಜನರು ಸಾವನ್ನಪ್ಪಿದ್ದಾರೆ. ಮೃತರನ್ನ ಪುರುಷ ವಿದೀಪ್ ಜಾಧವ್ ಮತ್ತು ಮಹಿಳೆ ಪಿಂಕಿ ಮಾಲಿ ಅಂತ ಗುರುತಿಸಲಾಗಿದೆ. ಹೆಚ್ಚುವರಿಯಾಗಿ ಪ್ರಯಾಣಿಕರ ಪಟ್ಟಿಯ ಪ್ರಕಾರ ಸಿಬ್ಬಂದಿಯಲ್ಲಿ ಪಿಐಸಿ ಸುಮಿತ್ ಕಪೂರ್ ಮತ್ತು ಎಸ್ಐಸಿ ಶಾಂಭವಿ ಪಾಠಕ್ ಸೇರಿದ್ದಾರೆ. ಇನ್ನು ಬಾರಾಮತಿಯಲ್ಲಿ ತುರ್ತು ಸೇವೆಗಳು ಮತ್ತು ಹಿರಿಯ ಭದ್ರತಾ ಅಧಿಕಾರಿಗಳು ಸ್ಥಳಕ್ಕೆ ತಲುಪಿದ್ದಾರೆ. ವಿಮಾನವು ಲ್ಯಾಂಡಿಂಗ್ ಸಮಯದಲ್ಲಿ ನಿಯಂತ್ರಣ ಕಳೆದುಕೊಂಡ ನಂತರ ತಕ್ಷಣವೇ ರಕ್ಷಣಾ ತಂಡಗಳನ್ನ ನಿಯೋಜಿಸಲಾಗಿದೆ. ಡಿಜಿಸಿಎ ಅಧಿಕಾರಿಗಳ ತಂಡ ಅಪಘಾತದ ಸ್ಥಳಗಳನ್ನ ತಲುಪಿವೆ. ವಿಮಾನ ಅಪಘಾತದ ಕುರಿತು ಹೆಚ್ಚಿನ ವಿವರಗಳನ್ನ ನಿರೀಕ್ಷಿಸಲಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.